Hi guys, welcome back to my YouTube channel. And this is Raksha Reddy. If you're new here, I create content related to fashion, lifestyle, skincare, beauty, and much more. If that something interests you, make sure you subscribe to my channel right now. ಇವತ್ತು ಸಂಡೇ ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಆಲ್ಮೋಸ್ಟ್ ಟೈಮ್ 7 o'clock ಆಗಿದೆ. ಸಂಡೇ ಟೈಮ್ ನಾನು ಇಷ್ಟೊತ್ತಿಗೆ ಎದ್ದೇಳೋದೇ ಇಲ್ಲ. ನಾನು 9:30 10 ಮೇಲೇ ಎದ್ದೇಳೋದು. ಬಟ್ ಇವತ್ತು ನಂಗೆ ಬೇಗ ಎಚ್ಚರ ಆಗಿದೆ. 5:30ಗೆಲ್ಲ ಎಚ್ಚರ ಆಗಿಬಿಟ್ಟಿತ್ತು. ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡಿ ಈಗ ಎದ್ದಿದ್ದೀನಿ. ಸೊ ಈ ದಿನ ಎಲ್ಲ ನನ್ನ ಡೇಯಲ್ಲಿ ಏನಾಗುತ್ತೆ ಅಂತ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಇಗ್ನೋರ್ ಮೈ ಪಫಿ ಫೇಸ್ ಬಿಕಾಸ್ ನನಗೆ ಎದ್ದಿದ ತಕ್ಷಣ ಒಂದು ಆಲ್ಮೋಸ್ಟ್ 1 hour ಬೇಕು ನನ್ನ ಯೂಶ್ವಲ್ ರೊಟೀನ್ಗೆ ಬರೋದಕ್ಕೆ. ಬಿಕಾಸ್ ನನಗೆ ಕಣ್ಣು ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ ಎದ್ದಿದ ತಕ್ಷಣ. ನಂಗೆ ಡೈಲಿ ಹಾಗೆ ಆಗುತ್ತೆ. ಸೊ ಅದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಯೂಶ್ವಲಿ ನಾನು ಡೈಲಿ ವಾಕಿಂಗ್ ಮಾಡೋದಿಲ್ಲ, ಬಟ್ ಇವತ್ತು ಸಂಡೇ ಅಂತ ಮಾಡಿದ್ದೀನಿ. ಬಿಕಾಸ್ ನಾನು ಡೈಲಿ ಬಸ್ ಸ್ಟಾಪ್ಗೆ ವಾಕ್ ಮಾಡ್ತೀನಿ, ಆವಾಗ ಅದು ಮ್ಯಾಚ್ ಆಗುತ್ತೆ. ಇವತ್ತು ಸಂಡೇ ನಾನು ಎಲ್ಲೂ ಹೋಗಲ್ವಲ್ಲ, ಸೊ ನಾನು ಡೈಲಿ ಸಂಡೇ ಮನೆ ಹತ್ರನೇ ವಾಕ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಈವ್ನಿಂಗ್ ಅಥವಾ ಬೆಳಗ್ಗೆ ಮಾಡ್ತೀನಿ. ಫ್ರೀ ಇದ್ದರೆ 2 ಟೈಮ್ ಮಾಡ್ತೀನಿ. ಸೊ ಬಾಡಿಯಲ್ಲಿ ಏನಾದರೂ ಒಂದು ಮೂಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂತ ಅಂದರೆ ನನಗೆ ಎಸ್ಪೆಷಲಿ ನನಗೆ ನೆಕ್ ಸಿವಿಯರ್ ಪೇಯ್ನ್ ಇರೋದ್ರಿಂದ ನನಗೆ ಸುಮ್ಮನೆ ಹಾಗೆ ಒಂದೇ ಕಡೆ ಕುತ್ಕೊಂಡ್ರೆ ಇದೆಲ್ಲನೂ ಫುಲ್ ಪೇಯ್ನ್ ಬರುತ್ತೆ. ಈ ಕೈಯೆಲ್ಲ ಊದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಮೇಕ್ ಶೋರ್ ಐ ಡೂ ಸಮ್ ಆ್ಯಕ್ಷನ್ಸ್ ಅಂತ. ಸೊ ನಾನು ವಾಕ್ ಮಾಡ್ತೀನಿ. ಆಲ್ಸೋ ಇವತ್ತಿನ ಟು ಡೂ ಲಿಸ್ಟ್ ಮಾಡೋದಕ್ಕೆ ಬೇಜಾನಿದೆ, ಬಟ್ ಐ ಡೋಂಟ್ ನೋ ಯಾವುದನ್ನು ಮಾಡ್ತೀನಿ ಯಾವುದನ್ನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಬಿಕಾಸ್ ಒಂದಷ್ಟು ವೀಡಿಯೋಸ್ನ ಶೂಟ್ ಮಾಡಬೇಕು. ಸೊ ಕಾಂಟೆಂಟ್ ಕೂಡ ನೆನ್ನೆನೇ ಬರೆದು ಇಟ್ಟಿದೆ. ಆ್ಯಂಡ್ ಆಲ್ಸೋ ಮೈ ಕಾಂಟೆಂಟ್ ಕ್ರಿಯೇಷನ್ ಬುಕ್ ಇಸ್ ಗೆಟ್ಟಿಂಗ್ ಫಿನಿಶ್ಡ್. ಇಷ್ಟೇ ಪೇಜಸ್ ಇರೋದು, ಇನ್ನು ಇಷ್ಟು ನಾನು ಕಾಂಟೆಂಟ್ನ ಬರೆದಿದ್ದೆ. ಐ ಹ್ಯಾವ್ ದೀಸ್ ಮೆನಿ ಕಾಂಟೆಂಟ್ಸ್ ಟು ಡೂ. ಹಾಗೆ ನಮ್ಮ ಮಾವನ ಮದುವೆ ಆಗ್ತಾ ಇರೋದ್ರಿಂದ ನಾವು ಹೋಗಬೇಕು. ಸೊ ಆದಷ್ಟು ನಾನು ಇವತ್ತಿನ ವ್ಲಾಗಲ್ಲಿ ಪ್ಯಾಕಿಂಗ್ ಮಾಡೋದಿದೆ, ಅದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಅದು ಮಾಡಬೇಕು. ದೆನ್ ನನಗೆ ಒಂದು PR ಬಂದಿದೆ, ಸೊ ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಎಷ್ಟೊಂದು ಮಾಡೋಕ್ಕೆ ಕೆಲಸ ಇದೆ. ಐ ಡೋಂಟ್ ನೋ ಇವತ್ತು ವೀಡಿಯೋಸ್ ಮಾಡೋದಕ್ಕಾಗುತ್ತಾ ಇಲ್ವಾ ಅಂತ, ಬಟ್ ನನಗೆ ಬೇರೆ ಕೆಲಸಗಳು ಇದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಗೈಸ್, ಮಧ್ಯಾಹ್ನ ಊಟ ಮಾಡಿದ್ದು ತೋರಿಸೋದ್ನೆಲ್ಲ ನಾನು ಎಗ್ ಬಿರಿಯಾನಿ ಮಾಡ್ಕೊಂಡಿದ್ದೆ. ನಂಗೆ ಯೂಶ್ವಲಿ ನಾನು ಒಬ್ಬಳೇ ಇದ್ದಾಗ ನಾನೇ ಕುಕ್ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಎಗ್ ಬಿರಿಯಾನಿ ಮಾಡ್ಕೊಂಡಿದ್ದೆ. ಆಲ್ಸೋ ಹೆಡ್ ಬಾತ್ ಮಾಡಿರೋದ್ರಿಂದ ನಾನು ಏನು ತಲೆ ಬಾಚಿಲ್ಲ, ಹೆಂಗೆಂಗೋ ಇದೆ, ಪ್ಲೀಸ್ ಬೇರ್ ವಿತ್ ಇಟ್. ಹಾಗೆ ನನಗೆ ಮಿಲಾನೋಯಿಂದ PR ಬಂದಿತ್ತು ಅಂತ ಹೇಳಿದ್ನಲ್ಲ. ಸೊ ಐ ವಿಲ್ ಶೋ ಯು ವಾಟ್ ದೇ ಹ್ಯಾವ್ ಸೆಂಟ್ ಮೀ ಅಂತ. ಸೊ ದೀಸ್ 3 ಐಬ್ರೋ ಪೆನ್ಸಿಲ್ಸ್ ಕಳಿಸಿದ್ದಾರೆ ನನಗೆ. ಲುಕ್ ಅಟ್ ದಿಸ್, ದೇ ಆರ್ ಸೋ ಪ್ರಿಟಿ, ಸೋ ಲಕ್ಸ್. ಒಂದು ಬಂದು ಐ ಶೋ, ದಿಸ್ ಈಸ್ ಇನ್ ದ ಶೇಡ್ 01 ಎಕ್ಸ್ಪ್ರೆಸೋ ಟಚ್. ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಡ್ರಾ ಮಾಡಿಬಿಡ್ಬೇಕಾದ್ರೆ ತೋರಿಸ್ತೀನಿ. ದಿಸ್ ಇಸ್ ಹೌ ಇಟ್ ಈಸ್. ಬ್ರೌನ್ ಆ್ಯಕ್ಚುಲಿ ತುಂಬ ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಆ್ಯಂಡ್ ಇದು ಒಂದು ನೆಕ್ಸ್ಟ್ ಬಂದು ಇದು ಕೂಡ ಬ್ರೌನೇ, ಬಟ್ ದಿಸ್ ಇಸ್ ಬೋಲ್ಡ್ ಬ್ರೌನ್ 02. ಸೊ ಇದು ನೋಡೋಣ ಇದು ಹೇಗಿದೆ ಅಂತ. ದಿಸ್ ಇಸ್ ಹೌ ಇಟ್ ಇಸ್ ಇದು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಬಂದು 03 ಸಾಫ್ಟ್ ಬ್ಲ್ಯಾಕ್ ಅಂತ ಈ ಒಂದು ಶೇಡ್, ಬ್ಲ್ಯಾಕ್ ಶೇಡ್ ಕಳಿಸ್ಕೊಟ್ಟಿದ್ದಾರೆ. ದಿಸ್ ಇಸ್ ಹೌ ಬ್ಲ್ಯಾಕ್, ಅದು ಪ್ರಾಪರ್ ಬ್ಲ್ಯಾಕ್ ಅದು.
ಸೊ ಇದು 3 ವಿತ್ ಸ್ಪೂಲಿ ಇದೆ ಗೊತ್ತಾ, ನಂಗೆ ಅದಕ್ಕೆ ತುಂಬ ಇಷ್ಟ ಆಯಿತು. ಸಿ ದಿಸ್ ಇಸ್ ಹೌ ಇಟ್ ಇಸ್ ಆ್ಯಂಡ್ ದಿಸ್ ಇಸ್ ಫ್ರಮ್ ದ ಬ್ರ್ಯಾಂಡ್ ಮ್ಯಾಲಿಯೋ ಅಂತ. ಮ್ಯಾಲಿಯೋ, ಐ ಥಿಂಕ್ ಐ ಆಮ್ ಪ್ರನೌನ್ಸಿಂಗ್ ಇಟ್ ರೈಟ್. ಮ್ಯಾಲಿಯೋ ಅನ್ನೋ ಒಂದು ಬ್ರ್ಯಾಂಡ್. ಇದು 3ಕ್ಕೆ ನಾನು ವಿಡಿಯೋ ಇನ್ ರಿಟರ್ನ್ ಮಾಡಬೇಕು. ಸೊ ಐ ಥಿಂಕ್ ವಿಡಿಯೋ ಮಾಡೋದಕ್ಕಿಂತ ಮುಂಚೆನೇ ನನ್ನ ಫಸ್ಟ್ ಇಂಪ್ರೆಷನ್ನೇ ಜಸ್ಟ್ ವಾವ್ ಅಂತ ಇತ್ತು. ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ನೋಡ್ಬೋದು. ಆ್ಯಂಡ್ ದೇ ಹ್ಯಾವ್ ಸೆಂಟ್ ಮೀ ದಿಸ್ ಸೂಪರ್ ಕ್ಯೂಟ್ ಲಕ್ಸ್ ಮಸ್ಕಾರ. ನಾನು ಫಸ್ಟ್ ಟೈಮ್ ಈ ಥರ ಒಂದು ಮಸ್ಕಾರ ಪ್ಯಾಕೇಜಿಂಗ್ನ ನೋಡಿದ್ದು. ಲುಕ್ ಆ್ಯಟ್ ಇಟ್, ಓ ಮೈ ಗಾಡ್, ತುಂಬ ಪ್ರಿಟ್ಟಿಯಾಗಿದೆ. ವಾಂಡ್ ಕೂಡ ಅಷ್ಟೇ ತುಂಬ ಸಖತ್ತಾಗಿದೆ ಆ್ಯಂಡ್ ಇಟ್ ಇಸ್ ಸೋ ಫ್ಲೆಕ್ಸಿಬಲ್ ಗೊತ್ತಾ. ಸಿ ದ ವಾಂಡ್ ಇಸ್ ಸೋ ಫ್ಲೆಕ್ಸಿಬಲ್. ದಿಸ್ ಇಸ್ ಹೌ ಇಟ್ ಈಸ್ ಆ್ಯಂಡ್ ದ ಪ್ಯಾಕೇಜಿಂಗ್, ಓ ಮೈ ಗಾಡ್, ತುಂಬ ಲಕ್ಸ್ ಆಗಿದೆ. ಐ ನೆವರ್ ಸೀನ್ ಅ ಪ್ಯಾಕೇಜಿಂಗ್ ಆಫ್ ಮಸ್ಕರಾ ಲೈಕ್ ದಿಸ್. ಇದು ಅಷ್ಟೇ, ಫೀಲ್ ಮಾಡೋದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ದಿಸ್ ಇಸ್ ಇನ್ ದ ಶೇಡ್ 01 ಬ್ಲ್ಯಾಕ್. ತುಂಬ ಕ್ಯೂಟಾಗಿದೆ. ಆ್ಯಂಡ್ ಯಾ, ಇನ್ ದ ಅಪ್ಕಮಿಂಗ್ ಡೇಸ್ ಯು ವಿಲ್ ಸಿ ಮೀ ವೇರಿಂಗ್ ಆರ್ ಯೂಸಿಂಗ್ ದಿಸ್ ಒನ್. ದಿಸ್ ಇಸ್ ಕರ್ಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಆಲ್ಸೋ ಈಸಿಯಾಗಿ ರಿಮೂವ್ ಮಾಡ್ಬೋದು ಮತ್ತು ಬೇಗ ವಾಟರ್ ಪ್ರೂಫ್ ಅಂತಲೇ ಹೇಳ್ಬೋದು. ನೀರೆಲ್ಲ ಬಿದ್ದರೆ ಏನೂ ಬಂದ್ಬಿಡೋದಿಲ್ಲ. ಬಟ್ ಈಸಿಯಾಗಿ ನಾವು ಒಂದು ಸತಿ ಹಿಂಗಂದರೆ ನೀಟಾಗಿ ರಿಮೂವ್ ಆಗೋಗುತ್ತೆ. ನೆನ್ನೆ ಹೋಲ್ ಡೇ ನಾನು ಇದನ್ನು ವೇರ್ ಮಾಡಿದ್ದೆ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್ ವಿಚ್ Malio has sent me. I hope I am pronouncing it right. If I mispronounced it, I am really sorry. So ಇದು ಇಷ್ಟು ಕಳಿಸ್ಕೊಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಮಚ್ ಗ್ರೇಟ್ಫುಲ್. ಇದ್ರ ಬಗ್ಗೆ ರಿವ್ಯೂ ಆದಷ್ಟು ಬೇಗ ಹಾನೆಸ್ಟಾಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಸ್ವಲ್ಪ ಹೇರ್ನ ಸ್ಟ್ರೈಟ್ ಮಾಡ್ಕೊಬೇಕು ಅಂತ ಅನ್ನಿಸ್ತು, ಮುಂದೆ ಮಾತ್ರ ಒಂಚೂರು ಸ್ಟ್ರೈಟ್ ಮಾಡಿದ್ದೀನಿ. ಸೊ ಇದಾದಮೇಲೆ ಸಿರಮ್ನ ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಅಷ್ಟೇ ಟು ಸೆಟ್ ದ್ಯಾಟ್. ನಾನು ಯಾವಾಗಲೂ ಯೂಸ್ ಮಾಡಲ್ಲ, ತುಂಬ ರೇರಾಗಿ ಬೋರ್ ಆಗ್ತಾಯಿತ್ತು ಇವತ್ತು ಅಂತ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಇದೆಲ್ಲ ನನ್ನ ಬಟ್ಟೆಗಳು ಮದುವೆಗೆ ಹಾಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ಆ್ಯಂಡ್ ಬ್ಯಾಗ್ ಒಂದಲ್ಲಿದೆ ಆ್ಯಂಡ್ ಇದೆಲ್ಲ ಜ್ಯುವೆಲ್ಸು. ಸೊ ಇದನ್ನೆಲ್ಲನೂ ಕೂಡ ಎತ್ತಿಡಬೇಕು, ಇವಾಗ ಪ್ಯಾಕ್ ಮಾಡಬೇಕು. ಇನ್ನೂ ನಾನು ಪ್ಯಾಕ್ ಮಾಡ್ಕೊಂಡಿಲ್ಲ. ಹಾಯ್ ಗೈಸ್, ಐ ಆಮ್ ಬ್ಯಾಕ್. ವಿಡಿಯೋಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಒಂದು ವಿಡಿಯೋ ಮಾಡಿದೆ, ಇನ್ನೊಂದು ವಿಡಿಯೋ ಮಾಡೋಣ ಅಂತ ಈಗ ರೆಡಿ ಆಗ್ತಾ ಇದ್ದೀನಿ. ಸ್ಟ್ರೈಟ್ ಮಾಡಿದೆ, ಬಟ್ ಯಾಕೋ ಇಲ್ಲೆಲ್ಲ ಹಿಂಗಾಗೋಗಿದೆ. ಐ ಡೋಂಟ್ ನೋ ವೈ. ನಾನು ಯಾಕಾದರೂ ಮಾಡೋದು ಅನ್ನಿಸ್ತಾ ಇದೆ, ಚೆನ್ನಾಗೇ ಕಾಣಿಸ್ತಾ ಇಲ್ಲ. ಸೊ ಒಂಚೂರು ಟಚಪ್ ಮಾಡ್ಕೊಳ್ಳೋಣ ಅಂತ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತಿರ್ಗಾ ತುಂಬ ನಾಯ್ಸ್ ಇದೆ, ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ. ಬಟ್ ಐ ಆಮ್ ಸಮ್ಹೌ ಮ್ಯಾನೇಜಿಂಗ್. ವಿಡಿಯೋ ಮಾಡೋಕ್ಕೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಕರೆಂಟ್ ಹೋಗಿದೆ. ಸೊ ಹೆಂಗೋ 2 ವಿಡಿಯೋ ಮಾಡಿದೆ. ಸೊ ಈಗ ಮೇಕಪ್ ಎಲ್ಲ ವೈಪ್ ಆಫ್ ಮಾಡಿಬಿಡ್ತೀನಿ. ಸೊ ಇನ್ನೂ ಮಾಡೋದಿತ್ತು, ಬಟ್ ವಾಟ್ ಟು ಡೂ, ಕರೆಂಟ್ ಇಲ್ಲ. ಸೊ ಲಿಪ್ಸ್ಟಿಕ್ ಒಂದು ವಿಡಿಯೋ ಮಾಡಿದೆ. ಸೊ ತುಂಬ ಹೆವಿ ಆಗೋಗಿತ್ತು ಅಂತ ನನಗೆ ಅನಿಸ್ತಿದೆ, ಬಟ್ ವೀಡಿಯೋಸ್ಗೆ ತುಂಬ ಸಟಲ್ಡಾಗಿ ಚೆನ್ನಾಗಿ ಕಾಣುತ್ತೆ. ನಾವು ಜಸ್ಟ್ ಐ ವಿಲ್ ವೈಪ್ ಆಫ್ ದ ಮೇಕಪ್. ಸಿ ಒಂದೇ ಸ್ವೈಪ್ಗೆ ನೀಟಾಗಿ ಬರುತ್ತೆ. ಆಲ್ಸೋ ಇವತ್ತು ನಾನು ಪಿಯರಲ್ಲಿ ಬಂದಿದ್ದಂಥ ಮಸ್ಕರ ಯೂಸ್ ಮಾಡಿದೆ. ಸಿ ಜಸ್ಟ್ ಒಂದೇ ಸ್ವೈಪ್ ಹಿಂಗಂದರೆ ನೀಟಾಗಿ ಎಲ್ಲ ರಿಮೂವ್ ಆಗುತ್ತೆ. ಇಫ್ ಯು ವಾಂಟ್ ಯು ಗೈಸ್ ಕ್ಯಾನ್ ಟ್ರೈ ದ್ಯಾಟ್ ಆಲ್ಸೋ. ಸೊ ಇದನ್ನು ಅಪ್ಡೇಟ್ ಮಾಡೋಣ ಅಂತ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡಿದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಲ್ಸೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ವ್ಲಾಗ್ನ ಶೇರ್ ಮಾಡಿ. ಮತ್ತಷ್ಟು ಇದೆ ಡೈಲಿ ಏನು ನಡೆಯುತ್ತೆ ನನ್ನ ಲೈಫಲ್ಲಿ ಅಂತ ನಿಮಗೆ ತಿಳ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದ್ದರೆ make sure you comment down below to motivate me to do more such videos. So that's it for this video. Meet you in my another video. Until then, take care. Thank you for watching till end. Bye.